ಒಟ್ನಲ್ಲಿ ಬಿಜೆಪಿಯ ಈ ಬಣ ರಾಜಕೀಯ ದೆಹಲಿ ಅಂಗಳ ತಲುಪಿದ್ದು ದೆಹಲಿಯಲ್ಲಿ ಬಿಸಿ ಹೆಚ್ಚಿಸಿದೆ. ಬಿಜೆಪಿಯ ಈ ಬಣ ರಾಜಕೀಯ ದೆಹಲಿಯಲ್ಲಿ ಶಮನವಾಗತ್ತಾ? ಯಾಕಂದ್ರೆ ಈಗ ಹೈಕಮಾಂಡ್ ಯೋಚನೆ ಮಾಡ್ತಾ ಇರೋದು ಕ್ರಮದ ಬದಲು ಎಚ್ಚರಿಕೆ ನೀಡಿ ಸಮಸ್ಯೆ ಬಗೆಹರಿಸುವಂತಹ ವಿಚಾರದ ಬಗ್ಗೆ ಚಿಂತಿಸ್ತಾ ಇದೆ. ಯತ್ನಾಳ್ಗೆ ನೋಟಿಸ್ ಬೆನ್ನಲ್ಲೇ ವಿಜೇಂದ್ರ ಟೀಮ್ ಆಕ್ಟಿವ್ ಆಗಿದೆ. ದಿಲ್ಲಿಯಲ್ಲಿ ಯತ್ನಾಳ್ ಬಣ, ಬೆಂಗಳೂರಿನಲ್ಲಿ ವಿಜೇಂದ್ರ ಬಣ ಸಭೆ ನಡೆಸಿದೆ. ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ವಿಜೇಂದ್ರ ಟೀಮ್ ಆಕ್ಟಿವ್ ಆಗಿದ್ದು ಈಗ ವಿಜೇಂದ್ರ ಬಣ ಕೂಡ ಸಭೆ ನಡೆಸ್ತಾ ಇದೆ. ಮತ್ತೊಂದು ಕಡೆ ದೆಹಲಿಯಲ್ಲಿ ಯತ್ನಾಳ್ ಬಣ ಕೂಡ ಸಭೆ ನಡೆಸ್ತಾ ಇದೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಧ್ಯಕ್ಷ ವಿಜೇಂದ್ರ ಸಭೆ ನಡೆಸಿದ್ದಾರೆ. ಕಾರ್ಯಕರ್ತರು, ಜಿಲ್ಲಾ ಸದಸ್ಯರ ಸಭೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ, ಅದು ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಈ ಬಣ ರಾಜಕೀಯದ ವಿಚಾರವಾಗಿ. ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ವಿಜೇಂದ್ರ ಟೀಮ್ ಆಕ್ಟಿವ್ ಆಗಿದೆ. ವಿಜೇಂದ್ರ ಬಣ ಸಭೆ ನಡೆಸಿದೆ. ಮತ್ತೊಂದು ಕಡೆ ದಿಲ್ಲಿಯಲ್ಲಿ ರೆಬೆಲ್ಸ್ ಟೀಮ್ ಇದೆ. ಮುಂದಿನ ನಡೆ ಬಗ್ಗೆ ರೆಬೆಲ್ಸ್ ನಾಯಕರು ಕೂಡ ಸಭೆ ನಡೆಸಿದ್ದಾರೆ. ಕಾರ್ಯಕರ್ತರು, ಜಿಲ್ಲಾ ಸದಸ್ಯರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಸಭೆ ನಡೆಸಿದ್ದಾರೆ. ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನದ ಬಗ್ಗೆ ತರುಣ್ ಚುಗ್ ಮತ್ತು ವಿಜೇಂದ್ರ ಚರ್ಚೆ ನಡೆಸಿದ್ದಾರೆ. ಯತ್ನಾಳ್ ಭಿನ್ನಮತದ ಬಗ್ಗೆಯೂ ಕಾರ್ಯಕರ್ತರಿಂದ ದೂರು ಕೊಡುವಂತಹ ಸಾಧ್ಯತೆ ಇದೆ. ಇಡೀ ದೇಶಾದ್ಯಂತ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ಸಂಘಟನಾ ಪರ್ವ, ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಬೂತ್ ಸಮಿತಿಗಳು, ಮಂಡಲಾಧ್ಯಕ್ಷರನ್ನ ನೇಮಕ ಮಾಡತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಚುಗ್ಜಿ ಅವರು, ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಜಗನ್ನಾಥ್ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟಂಗೆ ಸಭೆಗಳು ನಡೀತಾ ಇದೆ. ಇದು ಬಿಟ್ಟರೆ ರಾಜಕೀಯ ಮತ್ತೊಂದು ಏನೂ ಇಲ್ಲ. ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಖಂಡಿತ ಆ ಥರದ್ದು ಏನೂ ಇಲ್ಲ. ಆ ಥರ ಅಭಿಪ್ರಾಯ ಸಂಗ್ರಹಣ ಮಾಡೋದಾಗಿದ್ದರೆ ರಾಧಾ ಮೋಹನ್ ದಾಸ್ ಅವರು ಬರ್ತಾ ಇದ್ರು. ಅವರು ಕರ್ನಾಟಕದ ಉಸ್ತುವಾರಿಗಳು. ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ತರುಣ್ ಚುಗ್ ಅವರು ಇವರು ಬಂದಿರತಕ್ಕಂಥದ್ದು ಕೇವಲ ನಮ್ಮ ಸಂಘಟನೆಯ ಸೀಮಿತವಾಗಿ ಸಂಘಟನಾ ಪರ್ವ ದೃಷ್ಟಿಯಿಂದ ಬಂದಿದ್ದಾರೆ. ನಿಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ಮನವಿ ಮಾಡ್ತಾರಂತೆ, ಸಭೆ ಕೂಡ ಮಾಡಿದ್ದಾರೆ. ಮನವಿ ಕೊಡೋದಕ್ಕೆ ಇದು ವೇದಿಕೆ ಅಲ್ಲ. ಇದು ಸಂಘಟನಾ ಪರ್ವ ದೃಷ್ಟಿಯಿಂದ ನಡೀತಾ ಇರ್ತಕ್ಕಂಥ ಸಭೆ. ಅವರ ಸಮಸ್ಯೆಗಳು ಅಥವಾ ಅವರ ಅಭಿಪ್ರಾಯಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅಲ್ಲೇ ಅಲ್ಲ. ಇದು ಸಂಘಟನೆ ದೃಷ್ಟಿಯಿಂದ ನಡೀತಾ ಇರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.